ಇನ್ನು ಮುಂದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ. ಅಗ್ರಿಗೇಟರ್ ಕಂಪನಿಗಳಿಗೆ ಸರ್ಕಾರದಿಂದ ಮೂಗುದಾರ. ಬೈಕ್ ಟ್ಯಾಕ್ಸಿಗಳನ್ನು ರದ್ದುಗೊಳಿಸಿ ಸಾರಿಗೆ ಇಲಾಖೆ ಆದೇಶ ಕೊಟ್ಟಿದೆ. ಜುಲೈ 14, 2021ರಲ್ಲಿ ಜಾರಿಗೊಳಿಸಿದಂತಹ ಕಾಯ್ದೆಯನ್ನ ರದ್ದುಗೊಳಿಸಲಾಗಿದೆ. ಸ್ವಯಂ ಉದ್ಯೋಗದ ಹಿನ್ನೆಲೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಲಾಗಿದೆ. ಆದರೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧಿಸಬೇಕು ಅನ್ನುವಂಥದ್ದು ಕ್ಯಾಬ್ ಮತ್ತು ಆಟೋ ಚಾಲಕರ ಒತ್ತಾಯವಾಗಿದೆ. ಹಾಗಾಗಿ ಈಗ ಕ್ಯಾಬ್ ಆಟೋ ಚಾಲಕರ ಒತ್ತಾಯದ ಹಿನ್ನೆಲೆ ಬೈಕ್ ಟ್ಯಾಕ್ಸಿ ನಿಷೇಧ ಆಗಿದೆ. ಸಾರಿಗೆ ಇಲಾಖೆಯಿಂದ ಆದೇಶ. ಆಪ್ ಆಧಾರಿತ ಸಂಸ್ಥೆಗಳೇನಿವೆ, ಖಾಸಗಿ ಆಪ್ ಆಧಾರಿತ ಸಂಸ್ಥೆಗಳು, ಅವು ಮೋಟಾರ್ ವಾಹನ ಕಾಯ್ದೆ ಮತ್ತು ಅದರಡಿ ರಚಿತವಾದಂತಹ ನಿಯಮಗಳನ್ನು ಉಲ್ಲಂಘಿಸಿವೆ. ಸಾರಿಗೇತರ ದ್ವಿಚಕ್ರ ವಾಹನಗಳನ್ನ ಸಾರಿಗೆ ವಾಹನಗಳನ್ನಾಗಿ ಉಪಯೋಗಿಸಲಾಗ್ತಾ ಇದೆ. ಹೀಗಾಗಿ ಟ್ಯಾಕ್ಸಿ, ಮ್ಯಾಕ್ಸಿ, ಆಟೋ ರಿಕ್ಷಾ ಸಂಘಗಳ ಚಾಲಕರು ಬೈಕ್ ಟ್ಯಾಕ್ಸಿ ಚಾಲಕರ ವಿರುದ್ಧ ಹಲವಾರು ಬಾರಿ ಸಂಘರ್ಷ ನಡೆಸಿದ್ರು. ಮೊಕದ್ದಮೆಗಳು ಕೂಡ ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಇದರಿಂದ ಹದಗೆಡ್ತಾ ಇದೆ. ಮಹಿಳೆಯರಿಗೆ ಯೋಜನೆ ಅಸುರಕ್ಷಿತವಾಗಿದೆ. ಜೊತೆಗೆ ಸಾರಿಗೆ ಇಲಾಖೆಯ ತೆರಿಗೆ ಸಂಗ್ರಹಣೆ ಈ ಯೋಜನೆಯಿಂದ ಕಷ್ಟವಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಆದೇಶ ಹೊರಡಿಸಿದೆ. ಬೈಕ್ ಟ್ಯಾಕ್ಸಿಯನ್ನ ನಿಷೇಧಿಸಿದೆ. ಸಾರಿಗೆ ಇಲಾಖೆ ಆದೇಶದ ಪ್ರತಿಯನ್ನ ನೋಡ್ತಾ ಇದ್ದೀವಿ. ಜುಲೈ 14, 2021ರಲ್ಲಿ ಜಾರಿಗೊಳಿಸಿದಂತಹ ಕಾಯ್ದೆಯನ್ನ ರದ್ದುಗೊಳಿಸಿ ಸ್ವಯಂ ಉದ್ಯೋಗದ ಹಿನ್ನೆಲೆ ಏನು ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಲಾಗಿತ್ತು, ಅದಕ್ಕೀಗ ನಿಷೇಧ. ಈ ಮೂಲಕ ಆಪ್ ಆಧಾರಿತ ಸಂಸ್ಥೆಗಳಿಗೆ ಸರ್ಕಾರ ಮೂಗುದಾರ ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.